ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇಂದು ನಾವು ಧರ್ಮೋಪದೇಶಕಾಂಡ ಪುಸ್ತಕದ 16ನೇ ಅಧ್ಯಾಯದ 13ನೇ ವಚನದಿಂದ 18ನೇ ಅಧ್ಯಾಯದ 5ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಪಸ್ಕ ಹಬ್ಬ, ಪಂಚಾಶತಮ ದಿನದ ಜಾತ್ರೆಯ ಬಗ್ಗೆ ತಿಳಿದೆವು. ಇಂದು ನಮ್ಮ ಅಧ್ಯಯನದಲ್ಲಿ ಮುಂದುವರಿದು ಪರ್ಣಶಾಲೆಗಳ ಹಬ್ಬ, ಊರಿನ ನ್ಯಾಯಾಧಿಪತಿಗಳು, ವಿವಿಧ ನಿಯಮಗಳು, ಅರಸನ ನಿಯಮಗಳು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ದೇವರಾತ್ಮನ ವಶಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಶ್ರೇಷ್ಠ ನ್ಯಾಯಾಧಿಪತಿಯಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಕಳೆದ ಕಾರ್ಯಕ್ರಮದಲ್ಲಿ ನಾವು ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಪಸ್ಕ ಹಬ್ಬ, ಪಂಚಾಶತಮ ದಿನದ ಜಾತ್ರೆ ಇವುಗಳ ವಿಚಾರವಾಗಿ ಧ್ಯಾನ ಮಾಡಿಕೊಂಡು ಅನೇಕ ಸತ್ಯಗಳನ್ನು ತಿಳಿದುಕೊಂಡಂಥ ನಾವು ನಮ್ಮ ಧ್ಯಾನದಲ್ಲಿ ಇಂದು ಮುಂದುವರಿಯುವಾಗ ಪರ್ಣಶಾಲೆಗಳ ಜಾತ್ರೆ ಎಂಬ ವಿಚಾರವನ್ನು ಧ್ಯಾನಿಸೋಣ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಕಣದ ಕೆಲಸವನ್ನು, ಅಲೆಯ ಕೆಲಸವನ್ನು ಪೂರೈಸಿ ಬೆಳೆಯನ್ನು ಮನೆಗೆ ತಂದಾಗ 7 ದಿನಗಳವರೆಗೂ ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಇನ್ನೊಂದು ಸಂಭ್ರಮಿಸುವ ಜಾತ್ರೆಯಾಗಿದೆ. ಅದು 7 ದಿನಗಳವರೆಗೆ ನಡೆಯುತ್ತಿತ್ತು. ಇದನ್ನು ಕೂಡ ದೇವರು ಆರಿಸುವ ಸ್ಥಳದಲ್ಲಿ, ಅಂದರೆ ಯೆರೂಸಲೇಮಿನಲ್ಲಿಯೇ ಆಚರಿಸಬೇಕಿತ್ತು. ಬನ್ನಿರಿ, ಮುಂದಕ್ಕೆ ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ, ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರೂ ಕೈಯಲ್ಲಿ ಕಾಣಿಕೆಯಿಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಪ್ರತಿಯೊಬ್ಬನು ತನಗೆ ಯೆಹೋವನು ಅನುಗ್ರಹಿಸಿದ ಆದಾಯದ ಮೇರೆಗೆ ತನ್ನ ಶಕ್ತ್ಯಾನುಸಾರ ಕೊಡಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ 3 ಹಬ್ಬಗಳನ್ನು ಯೆರೂಸಲೇಮಿನಲ್ಲೇ ಆಚರಿಸಬೇಕು ಮತ್ತು ಎಲ್ಲ ಪುರುಷರು ಅದರಲ್ಲಿ ಭಾಗವಹಿಸತಕ್ಕದ್ದು. ಇದಕ್ಕಾಗಿ ಅವರು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿಗೆ ಹೋಗಬೇಕಾಗಿತ್ತು. ಅದು ಸಂಭ್ರಮ ಪಡತಕ್ಕ ಸಮಯವಾಗಿತ್ತು. ಅವರು ಕರ್ತನ ಸನ್ನಿಧಿಗೆ ಸಂತೋಷವಾಗಿ ಸೇರಿ ಬರಬೇಕಾಗಿತ್ತು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಊರಿನ ನ್ಯಾಯಾಧಿಪತಿಗಳು ಎಂಬ ವಿಷಯವನ್ನು. ನ್ಯಾಯಾಧಿಪತಿಗಳ ಕುರಿತಾದ ನಿಯಮದೊಂದಿಗೆ ಈ ಅಧ್ಯಾಯ ಕೊನೆಗೊಳ್ಳುತ್ತದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸೋಣ. ಪ್ರತಿಯೊಂದು ಕುಲವು ಇರುವ ಪ್ರದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಎಲ್ಲ ಊರುಗಳಲ್ಲಿಯೂ ನ್ಯಾಯಾಧಿಪತಿಗಳನ್ನು, ಅಧಿಕಾರಿಗಳನ್ನು ನೀವು ನೇಮಿಸಬೇಕು. ಅವರು ಜನರಿಗೋಸ್ಕರ ನ್ಯಾಯವನ್ನು ವಿಚಾರಿಸಿ ಸರಿಯಾದ ತೀರ್ಪು ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆಗಿನ ನ್ಯಾಯಾಲಯವು ಊರ ಮಧ್ಯದ ಒಂದು ಕಟ್ಟಡವಾಗಿರಲಿಲ್ಲ, ಇಲ್ಲವೇ ನ್ಯಾಯ ವೃತ್ತವೂ ಆಗಿರಲಿಲ್ಲ. ಅದಕ್ಕೆ ಬದಲಾಗಿ ಊರ ಸುತ್ತಲಿರುವ ಕೋಟೆಯ ದ್ವಾರದ ಬಳಿಯಲ್ಲಿರುತ್ತಿತ್ತು. ಯಾಕಂದರೆ ಊರಿಗೆ ಬರುವ ಇಲ್ಲವೇ ಊರಿಂದ ಹೊರಗೆ ಹೋಗುವವರೆಲ್ಲರೂ ಆ ಸ್ಥಳವನ್ನು ದಾಟಲೇಬೇಕಿತ್ತು. ಈಗಿನ ನಗರಗಳಲ್ಲಿ ವೃತ್ತಗಳಲ್ಲಿ ಜನರು ಸೇರುವಂತೆ ಆ ದಿನಗಳಲ್ಲಿ ಊರ ಬಾಗಲಲ್ಲಿ ಜನ ಸೇರಿ ಬರುತ್ತಿದ್ದರು. ಪ್ರಿಯರೇ, ಮಾನವನ ಹೃದಯದ ಸ್ಥಿತಿಯನ್ನು ತಿಳಿದಿರುವ ದೇವರು ಅನ್ಯಾಯದ ತೀರ್ಪನ್ನು ನೀಡಬಾರದೆಂದು, ಪಕ್ಷಪಾತ ಮಾಡಬಾರದೆಂದು, ಲಂಚ ತೆಗೆದುಕೊಳ್ಳಬಾರದೆಂದು ಎಚ್ಚರಿಸುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಧರ್ಮೋಪದೇಶಕಾಂಡ ಪುಸ್ತಕ 16ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸೋಣ. ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನೀವು ಕಟ್ಟಿಕೊಳ್ಳುವ ಯಜ್ಞವೇದಿಯ ಬಳಿಯಲ್ಲಿ ಯಾವ ವಿಧವಾದ ಮರದ ಆಶೇರೆಂಬ ವಿಗ್ರಹ ಸ್ತಂಭವನ್ನು ನೆಡಬಾರದು, ಇಲ್ಲಿನ ಕಂಬವನ್ನು ನಿಲ್ಲಿಸಬಾರದು. ಇದು ನಿಮ್ಮ ದೇವರಾದ ಯೆಹೋವನಿಗೆ ಹೇಯವಾದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮರದ ಸ್ತಂಭಗಳೆಂದರೆ ಅದರ ಜೊತೆಗೆ ವಿಗ್ರಹಗಳು ನೆಡಲ್ಪಡಬಹುದು. ಆದ್ದರಿಂದ ಅವರು ಯಾವ ಸ್ತಂಭಗಳನ್ನು ನೆಡಬಾರದು. ಇಂಥ ಸ್ಥಳದಲ್ಲೇ ಅನ್ಯ ದೇವತೆಗಳಿಗಾಗಿ ವೇದಿಕೆಗಳು ಕಟ್ಟಲ್ಪಡುತ್ತಿದ್ದವು. ದೇವರು ತನ್ನ ಜನರಿಗೆ ಈ ಕುರಿತು ಎಚ್ಚರಿಕೆ ಕೊಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಧರ್ಮೋಪದೇಶಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ.
ಇದರ ಮುಖ್ಯ ಪ್ರಸ್ತಾಪ ವಿವಿಧ ನಿಯಮಗಳು ಎಂಬುದಾಗಿದೆ. ಪ್ರಿಯರೇ, 17ನೇ ಹಾಗೂ 18ನೇ ಅಧ್ಯಾಯದಲ್ಲಿ ಅರಸನನ್ನು, ಯಾಜಕನನ್ನು ಇಲ್ಲವೇ ಪ್ರವಾದಿಗಳನ್ನು ನಿಯಂತ್ರಿಸುವ ಅನೇಕ ನಿಯಮಗಳು ಕೊಡಲ್ಪಟ್ಟಿವೆ. ಇಸ್ರಾಯೇಲ್ಯರಲ್ಲಿ ಈ 3 ಗುಂಪುಗಳು ಪ್ರಾಮುಖ್ಯವಾದವುಗಳಾಗಿವೆ. ಪ್ರತಿಯೊಂದರ ಕುರಿತಾಗಿಯೂ ದೇವರು ನಿಯಮಗಳನ್ನು ಮಾಡಿರುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಕುಂದುಕೊರತೆಯಾಗಲಿ ಯಾವುದು ಲಕ್ಷಣವಾಗಲಿ ಇರುವ ದನ ಕುರಿಗಳನ್ನು ನಿಮ್ಮ ದೇವರಾದ ಯೆಹೋವನಿಗೆ ಸಮರ್ಪಿಸಬಾರದು. ಅಂಥವುಗಳನ್ನು ಸಮರ್ಪಿಸುವುದು ಆತನಿಗೆ ಅಸಹ್ಯವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಲ್ಲ ಜೀವಿಗಳ ಚೊಚ್ಚಲ ಸಂತಾನವು ತನಗೆ ಸೇರಿದೆಂದು ದೇವರು ಹೇಳಿದ್ದನು ಮತ್ತು ಆತನಿಗೆ ಸಮರ್ಪಿಸಲ್ಪಡುವ ಯಾವ ಕಾಣಿಕೆಯೂ ಕುಂದಾಗಲಿ ದೋಷವಾಗಲಿ ಇಲ್ಲದ್ದಾಗಿರಬೇಕಿತ್ತು. ಹಳೆ ಒಡಂಬಡಿಕೆಯ ಕೊನೆಯ ಪುಸ್ತಕ ಮಲಕಿಯನ ಪ್ರವಾದನೆಯಲ್ಲಿ ಇಸ್ರಾಯೇಲರಿಗೆ ದಂಡನೆ ತಂದ ಪಾಪಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಅದರಲ್ಲಿ ಮೊದಲನೆಯದೇ ಅವರು ರೋಗಗ್ರಸ್ತ ಪ್ರಾಣಿಗಳನ್ನು ಅರ್ಪಿಸುತ್ತಿದ್ದರೆಂಬುದು ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಕೃಷಿಕನಲ್ಲಿ ಉತ್ತಮವಾದ ಎತ್ತು ಇತ್ತು ಎಂದು ನೆನೆಸುವ. ಅದನ್ನು ಅವನು ತನಗಾಗಿ ಸಾಕಬೇಕೆಂದಿದ್ದನು. ಆದರೆ ಒಂದು ದಿನ ಅದಕ್ಕೆ ಅಸ್ವಸ್ಥತೆ ಉಂಟಾಗಿದೆ ಎಂದು ಗೊತ್ತಾಗುತ್ತದೆ. ಆಗ ಅವನು ತನ್ನ ಸೇವಕರನ್ನು ಕರೆದು, ಬೇಗ ಈ ಎತ್ತನ್ನು ಗಾಡಿಯಲ್ಲಿ ಹಾಕಿ ದೇವಾಲಯಕ್ಕೆ ಸಾಗಿಸಿರಿ. ಈ ನನ್ನ ಪ್ರೀತಿಯ ಎತ್ತನ್ನು ನಾನು ದೇವರಿಗೆ ಸಲ್ಲಿಸ್ತೇನೆ ಎನ್ನುತ್ತಾನೆ. ಒಂದು ವೇಳೆ ನೆರೆಯವರು ಅದನ್ನು ನೋಡಿರಿ, ಈ ಮನುಷ್ಯನು ಎಷ್ಟು ಉದಾರಿ, ಅವನು ತನ್ನ ಅತ್ಯುತ್ತಮವಾದ ಎತ್ತನ್ನು ದೇವರಿಗೆ ಅರ್ಪಿಸುತ್ತಿದ್ದಾನೆ ಎಂದು ಹೇಳಬಹುದು. ಆದರೆ ಹೃದಯವನ್ನು ಬಲ್ಲಂಥ ದೇವರು, ನಾನು ಇದನ್ನು ಅಂಗೀಕರಿಸುವುದಿಲ್ಲ, ಇಂಥ ಕಾಣಿಕೆ ನಿಜವಾಗಿ ಅರ್ಥವಿಲ್ಲದ್ದು ಎಂದನ್ನುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರೊಂದಿಗೆ ನಾವು ವ್ಯವಹರಿಸುವ ರೀತಿಯನ್ನು ನಾವು ನಿಜವಾಗಿ ಪರೀಕ್ಷಿಸುವುದಾದರೆ ನಮ್ಮನ್ನು ಬಂಧಿಸಿ ಸೆರೆಗೆ ಹಾಕಬೇಕಾದೀತು. ಬೇರೆಯವರೊಂದಿಗೆ ನಾವು ಈ ರೀತಿಯ ವ್ಯವಹಾರ ನಡೆಸಿದರೆ ನಮಗೆ ಖಂಡಿತವಾಗಿ ಶಿಕ್ಷೆಯಾಗುತ್ತಿತ್ತು. ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಮ್ಮ ಹಣಕಾಸಿನ ವಿಚಾರದಲ್ಲಿ ನಾವು ದೇವರೊಂದಿಗೆ ಎಷ್ಟು ಪ್ರಾಮಾಣಿಕರಾಗಿದ್ದೇವೆ? ಅಪಹಾರ್ಥ ಮಾಡಿಕೊಳ್ಳಬೇಡಿರಿ. ದೇವರು ಬಡವನಲ್ಲ. ಭೂಲೋಕದ ಸಮಸ್ತ ಬೆಳ್ಳಿ ಬಂಗಾರವೂ ಆತನವೇ. ಸಾವಿರಾರು ಬೆಟ್ಟಗಳ ಮೇಲನ ಪಶುಗಳು ಆತನವೇ. ನಮ್ಮ ಅಸ್ವಸ್ಥ ಆಕಳಿನ ಕಾಣಿಕೆ ಆತನಿಗೆ ಬೇಕಾಗಿಲ್ಲ. ನಿಜವಾಗಿ ಆದರೆ ನಾವು ದೇವರಿಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ. ಹಾಗಾದರೆ ಆತನು ಯಾಕೆ ಕಾಣಿಕೆಯನ್ನು ಕೇಳುತ್ತಾನೆ ಎಂದು ನೀವು ಹೇಳಬಹುದು. ಕಾಣಿಕೆ ಕೊಡುವುದರಿಂದ ನಮ್ಮ ಆತ್ಮಕ್ಕೇನೆ ಆಶೀರ್ವಾದ ಉಂಟಾಗುತ್ತದೆ. ನಾವು ಕುಂದುಕೊರತೆಯ ಅಸ್ವಸ್ಥತ ಕಾಣಿಕೆಗಳನ್ನು ಅರ್ಪಿಸಿದರೆ ನಮಗೇನು ಆಶೀರ್ವಾದ ದೊರಕಲಾರದು. ಪ್ರಿಯರೇ, ಸ್ವಾರ್ಥ ಸೇವೆಯ ಸಂಸ್ಥೆಗಳಿಗೆ ನಾವು ಹೇಗೆ ಕಾಣಿಕೆ ಕೊಡುತ್ತೇವೆ? ತಮಗೆ ಬೇಡವಾದ ಹಳೆಯ ವಸ್ತುಗಳನ್ನು ಅನೇಕರು ಕೊಡುತ್ತಾರೆ. ಪ್ರಿಯರೇ, ನಮಗೆ ಬೇಡವಾದದ್ದನ್ನು ದೇವರು ಸ್ವೀಕರಿಸುವುದಿಲ್ಲ. ನಾವು ನಮ್ಮಲ್ಲಿರುವ ಅತ್ಯುತ್ತಮವಾದದನ್ನು ಆತನಿಗೆ ಸಮರ್ಪಿಸಬೇಕು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ವಿಗ್ರಹಾರಾಧಕರಿಗೆ ಮರಣಶಿಕ್ಷೆ ಎಂಬುದನ್ನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮ್ಮ ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವರುಗಳನ್ನಾಗಲಿ ಇಲ್ಲವೇ ಪೂಜಿಸಬಾರದೆಂದು ಆತನು ನಿಷೇಧಿಸಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನಾಗಲಿ ಸೇವಿಸಿ ಪೂಜಿಸಿ ಯೆಹೋವನ ದೃಷ್ಟಿಯಲ್ಲಿ ದುಷ್ಟವಾದದ್ದನ್ನು ನಡೆಸಿದರೆ, ನೀವು ಆ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರಾಯೇಲ್ಯರಲ್ಲಿ ಯಾರಿಂದಲಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ನಿಮಗೆ ತಿಳಿದು ಬಂದರೆ ಆ ಪುರುಷನನ್ನಾಗಲಿ ಸ್ತ್ರೀಯನ್ನಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ವಿಗ್ರಹಾರಾಧನೆಗೆ ಸಂಬಂಧಿಸಿದ ಕಠಿಣ ನಿಯಮವಾಗಿತ್ತು. ಇದರಿಂದ ಮತ್ತು ಇತರ ಉದಾಹರಣೆಗಳಿಂದ ನಾನು ತಿಳಿಯುವುದೇನೆಂದರೆ, ದಶಾಜ್ಞೆಗಳಲ್ಲಿ ಯಾವುದನ್ನು ಮೀರಿದರೂ ಅದಕ್ಕೆ ತಕ್ಕ ಶಿಕ್ಷೆ ಮರಣದಂಡನೆಯೇ ಆಗಿತ್ತು ಎಂದು. ಈಗಿನ ದಿನಗಳಲ್ಲಿ ನಾವು ಪ್ರೀತಿಸುವವರು ದಯಾಳುಗಳು ಆಗಿರುವುದರಿಂದ ಮರಣದಂಡನೆಯನ್ನು ತೆಗೆದೇ ಹಾಕಿದ್ದೇವೆ. ಆದರೆ ನಮ್ಮ ಸಮಾಜವು ಈವರೆಗೆ ಎಂದೂ ಕಾಣದಷ್ಟು ಕಾನೂನು ರಹಿತವಾದದ್ದಾಗಿದೆ. ಪ್ರಿಯರೇ, ದೇವರ ಮಾರ್ಗವೇ ಸರಿಯಾದದ್ದು ಎಂದು ನಿನಗೆ ಅನಿಸುವುದಿಲ್ಲವೋ? ವಿಗ್ರಹಾರಾಧನೆಗೆ ಆತನ ಶಿಕ್ಷೆಯು ಕಲ್ಲೆಸೆದು ಕೊಲ್ಲುವುದೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ಗ್ರೀಕ್ ಕಥೆಗಳಲ್ಲಿಯೂ ಪೂರ್ವ ದೇಶಗಳಲ್ಲಿಯೂ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಪ್ರತಿನಿಧಿಸುವ ಅನೇಕ ದೇವತೆಗಳಿದ್ದವು. ಅಪಲ್ಲೋವು ಸೂರ್ಯದೇವತೆ,
ಅರ್ತೆಮಿ ದೇವತೆಯು ಚಂದ್ರನ ದೇವತೆ. ಅವರೆಲ್ಲರೂ ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸುತ್ತಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದೆಲ್ಲವೂ ಎಲ್ಲಿಂದ ಪ್ರಾರಂಭವಾಯಿತು? ಅದು ಬಹುಶಃ ಬಾಬೇಲ್ ಗೋಪುರದಲ್ಲಿ ಆರಂಭವಾಗಿರಬಹುದು. ಬಾಬೇಲ್ ಗೋಪುರವು ದೇವರಿಗೆ ವೈರಿಗಳಾಗಿದ್ದವರೆಲ್ಲರೂ ಸೇರಿ ಬಂದ ಸ್ಥಳವಾಗಿತ್ತು. ಯಾಕಂದರೆ ದೇವರು ಜಲಪ್ರಳಯವನ್ನು ಕಳಿಸಿದ್ದನು. ಅವರ ಯೋಚನೆಯ ಪ್ರಕಾರ ಸೂರ್ಯನು ಜಲಪ್ರಳಯವನ್ನುಂಟು ಮಾಡುವುದಿಲ್ಲವೆಂದು ತಿಳಿದು ಅವರು ಸೂರ್ಯನನ್ನು ಪೂಜಿಸುವುದಕ್ಕೆ ತೊಡಗಿದರು. ಆದರೆ ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮೋಡವಾಗುತ್ತದೆಂಬ ಸತ್ಯವು, ಮೋಡಗಳು ಆಕಾಶದಲ್ಲಿ ಸಂಚರಿಸಿ ಮಳೆಯುಂಟಾಗುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಆಗಿನ ದಿನಗಳ ವಿಗ್ರಹಾರಾಧನೆಯಾಗಲಿ ವೈಜ್ಞಾನಿಕ ತಿಳುವಳಿಕೆಯಾಗಲಿ ನಿಖರವಾದದ್ದಾಗಿರಲಿಲ್ಲ. ಈಗಿನ ವಿಜ್ಞಾನವು ಅಂತಿಮ ಜ್ಞಾನವೆಂದು ಹೇಳಲಾಗುವುದಿಲ್ಲ. ಪ್ರಿಯರೇ, ನಮ್ಮ ಈಗಿನ ಜ್ಞಾನವು ತಿಳುವಳಿಕೆಯು ಪರಿಪೂರ್ಣವಾದದ್ದೆಂದು ಅನೇಕರು ಭಾವಿಸುತ್ತಾರೆ. ಆದರೆ ಹಿಂದಿನ ದಿನಗಳ ಜ್ಞಾನ ಅಪರಿಪೂರ್ಣವಾಗಿದ್ದಂತೆಯೇ ಈಗಿನದು ಆಗಿರುತ್ತದೆ. ಆಕಾಶಕಾಯಗಳು ತಮ್ಮೊಂದಿಗೆ ಸಹಕರಿಸುತ್ತವೆಂದು ಅವರು ನಂಬಿದ್ದರಿಂದ ಅವುಗಳನ್ನು ಪೂಜಿಸಲು ತೊಡಗಿದರು. ಆದರೆ ಅವುಗಳನ್ನು ಉಂಟು ಮಾಡಿದ ಸೃಷ್ಟಿಕರ್ತನನ್ನು ಪೂಜಿಸಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬನ್ನಿರಿ ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 6ನೇ ವಚನದಲ್ಲಿ, ಒಬ್ಬನೇ ಒಬ್ಬ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣಶಿಕ್ಷೆಯಾಗಬಾರದು. ಮರಣಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಗಳು ಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ನಿರಪರಾಧಿಗಳನ್ನು ಹೇಗೆ ರಕ್ಷಿಸುತ್ತಾನೆಂದು ಗಮನಿಸಿರಿ. ತನ್ನ ನೆರೆಯವನನ್ನು ಇಷ್ಟಪಡದ ಒಬ್ಬನು ನೇರವಾಗಿ ಅಧಿಕಾರಿಗಳ ಬಳಿಗೆ ದೂರನ್ನು ಕೊಂಡು ಹೋಗಲಾಗುತ್ತಿರಲಿಲ್ಲ. ಸೂರ್ಯ ದೇವರು, ಅಷ್ಟಾರೋತ್, ಬ್ಯಾಬಿಲೋನಿನ ದೇವರು, ಬಾಳ್, ಅಪ್ರೋದಿತ ಇತ್ಯಾದಿ ಅನೇಕ ಸುಳ್ಳು ದೇವರುಗಳಿದ್ದರು. ಮುಂದೆ ಇಸ್ರಾಯೇಲರು ತಮಗೊಬ್ಬ ಅರಸನು ಬೇಕೆಂದು ಕೇಳಿಕೊಂಡರು. ದೇವರು ಅವರ ಕೇಳಿಕೆಯನ್ನು ಮನ್ನಿಸಿದನು. ಕೀರ್ತನೆ 106 15ನೇ ವಚನ ಹೀಗೆ ಹೇಳುತ್ತದೆ, ದೇವರು ಅವರ ಆಶೆಯನ್ನು ಪೂರೈಸಿದರೂ ಅವರ ಪ್ರಾಣಕ್ಕೆ ಕ್ಷಯವನ್ನು ಬರಮಾಡಿದನು ಎಂದು ಬರೆದದೆ. ಕರ್ತನಲ್ಲಿ ಪ್ರಿಯರೇ, ಅರಣ್ಯ ಮಾರ್ಗದಲ್ಲಿ ಅವರಿಗಾದ ಅನುಭವದ ಕುರಿತಾದ ಘಟನೆ ಇದಾದರೂ ಇದು ಎಲ್ಲ ಕಾಲಕ್ಕೂ ಸತ್ಯವಾದ ವಿಚಾರವೇ ಆಗಿದೆ. ನಾವು ಬೇಡಿಕೊಂಡ ಪ್ರಾರ್ಥನೆಗಳೆಲ್ಲವನ್ನೂ ದೇವರು ಅನುಗ್ರಹಿಸುವುದಾದರೆ ಅದು ಜಗತ್ತಿನ ಅತೀ ದೊಡ್ಡ ತಪ್ಪಾಗಬಹುದು. ದೇವರು ದಯಾಳುವಾದ್ದರಿಂದ ಅನೇಕ ವೇಳೆ ನಮ್ಮ ಕೋರಿಕೆಗಳನ್ನು ಅನುಗ್ರಹಿಸುವುದಿಲ್ಲ. ನನಗೆ ಆ ರೀತಿ ದೇವರು ಮಾಡಿದ್ದನು. ನಿಮಗೂ ಸಹ ಇಂಥ ಅನುಭವವಾಗಿದ್ದಿರಬಹುದು ಪ್ರಿಯರೇ. ಆದರೆ ಇಸ್ರಾಯೇಲ್ಯರು ಅರಸನಿಗಾಗಿ ಬೇಡಿಕೊಂಡಾಗ ದೇವರು ಅದಕ್ಕೆ ಒಪ್ಪಿದನು. ಅವರು ಇನ್ನೂ ಸ್ವದೇಶಕ್ಕೆ ಸೇರುವ ಮೊದಲೇ ಆತನು ರಾಜರ ಕುರಿತಾದ ನಿಯಮಗಳನ್ನು ಅವರಿಗೆ ತಿಳಿಸಿದನು. ಬನ್ನಿರಿ ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ವಿಧ ವಿಧವಾದ ಜೀವಹತ್ಯ, ನ್ಯಾಯ, ಹೊಡೆದಾಟ ಇವುಗಳ ವಿಷಯದಲ್ಲಿ ಅನುಮಾನ ಚರ್ಚೆಗಳು ನಿಮ್ಮ ಊರಲ್ಲಿ ಉಂಟಾದಾಗ ಸರಿಯಾಗಿ ವಿವೇಚಿಸುವುದು ನಿಮ್ಮ ಶಕ್ತಿಗೆ ಮೀರಿದ ಪಕ್ಷಕ್ಕೆ ನೀವು ಊರಿನಿಂದ ಹೊರಟು ನಿಮ್ಮ ದೇವರಾದ ಯೆಹೋವನು ಆದುಕೊಳ್ಳುವ ಸ್ಥಳಕ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಖ್ಯವಾದ ವಿಚಾರವೊಂದರ ಕುರಿತಾಗಿ ಇಬ್ಬರಲ್ಲಿ ವಿರೋಧ ಅಭಿಪ್ರಾಯಗಳುಂಟಾದಾಗ ಎರಡೂ ಪಕ್ಷಗಳ ಸಾಕ್ಷಿಗಳು ಸರಿಯೆಂಬಂತೆ ಕಂಡುಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ ಎಂಬುದನ್ನು ನಾವು ನೋಡೋಣ. ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಯಾಜಕ ಸೇವೆ ಮಾಡುವ ಲೇವಿಯರ ಮತ್ತು ಆ ಕಾಲದ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ವಿಚಾರಿಸಲು ನೀವು ಕೊಡಬೇಕಾದ ತೀರ್ಪನ್ನು ಅವರು ತಿಳಿಸುವರು. ಯೆಹೋವನು ಆದುಕೊಂಡ ಆ ಸ್ಥಳದಿಂದ ಅವರು ನಿಮಗೆ ತಿಳಿಸುವ ಮಾತಿನ ಪ್ರಕಾರ ನೀವು ಮಾಡಬೇಕು. ಅವರು ಬೋಧಿಸುವುದನ್ನೇ ನೀವು ಮಾಡಬೇಕು. ಅವರು ಬೋಧಿಸುವ ಬೋಧನೆಯಂತೆಯೂ ಅವರು ಹೇಳಿಕೆ ಕೊಡುವ ತೀರ್ಪಿನಂತೆಯೂ ನೀವು ಮಾಡಬೇಕು. ಅವರು ತಿಳಿಸುವ ಮಾತನ್ನು ಬಿಟ್ಟು ಎಡಬಲಕ್ಕೆ ತಿರುಗಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರ ನಿಯಮಗಳಲ್ಲಿ ಎಲ್ಲವನ್ನೂ ಹೇಳಿಲ್ಲವಾದ್ದರಿಂದ ವಿವಾದಗಳನ್ನು ಯಾಜಕನ ಬಳಿಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಕೊಡಲ್ಪಡುವ ತೀರ್ಮಾನಕ್ಕೆ ಎಲ್ಲ ಜನರು ಒಪ್ಪಿಕೊಳ್ಳತಕ್ಕದ್ದು. ಯಾಜಕನ ತೀರ್ಮಾನವನ್ನು ಒಪ್ಪದಿದ್ದರೆ ಅಂಥವರಿಗೆ ಮರಣಶಿಕ್ಷೆಯಾಗತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಇದಕ್ಕೆ ನಿದರ್ಶನವಾಗಿ ದಾಖಲೆಯಾದ ಒಂದೇ ಸಂಗತಿ ಹಗ್ಗಾಯನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 11ನೇ ವಚನದಲ್ಲಿರುತ್ತದೆ. ಇಂಥ ಅನೇಕ ಘಟನೆಗಳು ನಡೆದಿರಬಹುದು. ಯಾವುದಾದರೊಂದು ವಿವಾದದ ಕುರಿತಾಗಿ ಧರ್ಮಶಾಸ್ತ್ರದಲ್ಲಿ ನಿರ್ದಿಷ್ಟವಾದ ಉಲ್ಲೇಖವಿದ್ದು ಆ ಕುರಿತಾಗಿ ಕೊಡಬೇಕಾದ ತೀರ್ಪು ಸ್ಪಷ್ಟವಾಗಿದ್ದಲ್ಲಿ
ಆಗ ಆ ವಿವಾದವನ್ನು ಯಾಜಕನ ಬಳಿಗೆ ಕೊಂಡೊಯ್ಯುವ ಅಗತ್ಯವಿರುವುದಿಲ್ಲ. ಆದರೆ ಸರಿಯಾದ ತೀರ್ಮಾನಕ್ಕಾಗಿ ವಿವಾದವನ್ನು ಯಾಜಕನ ಇಲ್ಲವೇ ನ್ಯಾಯಾಧಿಪತಿಯ ಬಳಿಗೆ ಕೊಂಡೊಯ್ಯಬೇಕಾಗಿ ಬಂದಾಗ ಅಲ್ಲಿ ಕೊಡಲ್ಪಡುವ ತೀರ್ಮಾನವು ಅಂತಿಮಬದ್ಧವಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಅರಸನ ಕುರಿತಾದ ನಿಯಮಗಳು ಎಂಬುದಾಗಿ. ಪ್ರಿಯರೇ, ಇತರ ಜನಾಂಗಗಳಂತೆ ತಮಗೂ ಒಬ್ಬ ರಾಜನಿರಬೇಕೆಂದು ಇಸ್ರಾಯೇಲ್ಯರು ಮುಂದಕ್ಕೆ ಕೇಳಿಕೊಳ್ಳುವರೆಂದು ದೇವರು ತಿಳಿದಿದ್ದನು. ಅವರು ಆರಿಸಿಕೊಳ್ಳುವ ಅರಸನು ಒಬ್ಬ ಇಸ್ರಾಯೇಲನಾಗಿರಬೇಕೇ ಹೊರತು ಅನ್ಯ ಜನಾಂಗದವನಲ್ಲವೆಂದು ದೇವರು ಹೇಳುತ್ತಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಹೋಗಗೊಡಿಸಬಾರದು. ನೀವು ಇನ್ನೂ ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದಾನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು. ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಗಳಿಸಿಕೊಳ್ಳಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸನಿಗೆ ಸಂಬಂಧಪಟ್ಟ ಕೆಲವು ನಿಯಮಗಳು ಎಂಬುದಾಗಿ ನೋಡುವಾಗ ಅರಸನಾದ ಸೊಲೊಮೋನನು ಈ ನಿಯಮಗಳನ್ನು ಮೀರಿದ್ದನು. ಮೊದಲನೇದಾಗಿ, ಅವನು ತುಂಬಾ ಕುದುರೆಗಳನ್ನು ಕೂಡಿಸಿಕೊಂಡನು. ಸೊಲೊಮೋನನ ಅಶ್ವಶಾಲೆಗಳ ಪಳೆಯುಳಿಕೆಗಳು ಆಸಕ್ತಿಕರವಾಗಿದ್ದವು. ಅವನ ಅಶ್ವಶಾಲೆಗಳ ಎದುರಿಗೆ ಆಧುನಿಕ ಕಾಲದ ಕುದುರೆ ರೇಸಿನ ಯಾವ ಅಶ್ವಶಾಲೆಯೂ ಸಣ್ಣದಾಗಿ ಕಂಡುಬರುತ್ತದೆ. ಬೇರೆ ಅನೇಕ ಸ್ಥಳಗಳಲ್ಲಿಯೂ ಇಂಥ ಅಶ್ವಶಾಲೆಗಳನ್ನು ಕೂಡ ಅಗೆಯಲಾಗಿತ್ತು. ಸೊಲೊಮೋನನು ಆ ದಿಕ್ಕಿನಲ್ಲೇ ಯೋಚಿಸುತ್ತಿದ್ದನು. ದೇವರು ಅವನಿಗೆ ತಕ್ಕ ಎಚ್ಚರಿಕೆಯನ್ನು ಕೊಟ್ಟಿದ್ದನು. ಐಗುಪ್ತದಲ್ಲಿ ಉತ್ತಮ ತಳಿಯ ಕುದುರೆಗಳು ದೊರಕುತ್ತಿದ್ದರಿಂದ ಅದರಿಂದಾಗಿ ಅವನು ಐಗುಪ್ತರ ಜೊತೆಗೆ ಒಂದಾಗುವ ಗಂಡಾಂತರವಿತ್ತು. ಏಳನೇದಾಗಿ ನಾವು ನೋಡುತ್ತೇವೆ, ಸೊಲೊಮೋನನು ತನಗೆ ಅನೇಕ ಪತ್ನಿಯರನ್ನು ಮಾಡಿಕೊಳ್ಳುವ ಮೂಲಕ ಪಾಪ ಮಾಡಿದನು. ಇಸ್ರಾಯೇಲರಿಗೆ ಅರಸನು ಬರುವ ಮೊದಲೇ ದೇವರು ಅವರನ್ನು ಎಚ್ಚರಿಸಿದ್ದನು, ಈ ಮಾರ್ಗ ಹಿಡಿಯಬೇಡಿರಿ, ಎಚ್ಚರವಾಗಿರಿ ಎಂದು. ಆದರೂ ಸೊಲೊಮೋನನು ಅನೇಕ ಪತ್ನಿಯರನ್ನಿಟ್ಟುಕೊಂಡನು. ಆ ಪತ್ನಿಯರೇ ಅವನ ಹೃದಯವನ್ನು ದೇವರಿಂದ ದೂರಕ್ಕೆ ತಿರುಗಿಸಿದರು. ಮೂರನೇದಾಗಿ ನೋಡುತ್ತೇವೆ, ಅಂದಿನ ಚಿನ್ನ ಬೆಳ್ಳಿ ವ್ಯಾಪಾರವನ್ನು ಕೈಗೆತ್ತಿಕೊಳ್ಳುವುದರ ಕುರಿತಾಗಿಯೂ ದೇವರು ಎಚ್ಚರಿಸಿದ್ದನು. ಆದರೆ ಸೊಲೊಮೋನನು ಇದನ್ನೇ ಮಾಡಿದನು. ದಾವೀದನು ಇದನ್ನು ಆರಂಭಿಸಿದನು, ಆದರೆ ಅವನು ದೇವಾಲಯಕ್ಕಾಗಿ ಚಿನ್ನ ಬೆಳ್ಳಿಯನ್ನು ಕೂಡಿಸುತ್ತಿದ್ದನು. ಆದರೆ ಸೊಲೊಮೋನನು ತನಗಾಗಿ ಬೆಳ್ಳಿ ಚಿನ್ನವನ್ನು ಕೂಡಿಸತೊಡಗಿದನು. ಇದು ಅವನನ್ನು ಕೆಡಿಸಿತು. ಮತ್ತು ಸೊಲೊಮೋನನ ಮರಣಾನಂತರ ಇಸ್ರಾಯೇಲ್ ರಾಜ್ಯ ಉತ್ತರ ದಕ್ಷಿಣವೆಂಬುದಾಗಿ ಇಬ್ಬಾಗವಾಗಿ ಕಠಿಣ ತೆರಿಗೆಗಳು ಜನರ ಮೇಲೆ ಬಿದ್ದವು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 17ನೇ ಅಧ್ಯಾಯ 18ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಳಬೇಕು. ಅವನು ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸದೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಳಕ್ಕೆ ತಿರುಗಿಕೊಳ್ಳದೆ, ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಈ ಧರ್ಮಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಹೀಗಾದರೆ ಅವನು ಅವನ ಸಂತತಿಯವರು ಬಹುಕಾಲ ರಾಜ್ಯಾಧಿಕಾರವನ್ನು ನಡೆಸುತ್ತಾ ಇಸ್ರಾಯೇಲ್ಯರ ನಡುವೆ ಬಾಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅರಸನು ದೇವರ ವಾಕ್ಯಕ್ಕನುಸಾರ ನಡೆಯುವನಾಗಿರಬೇಕು. ಅವನು ದೇವರ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ತನಗಾಗಿ ಇರಿಸಿಕೊಳ್ಳಬೇಕು ಮತ್ತು ಪ್ರತಿದಿನ ಅದನ್ನು ಓದುವನಾಗಿರಬೇಕು ಎಂಬುದನ್ನು ದೇವರು ತಿಳಿಸಿದ್ದನು. ಪ್ರಿಯರೇ, ಈ ದಿವಸಗಳಲ್ಲಿ ಕೂಡ ದೇವರು ನಮಗೆ ಹೇಳಿದ್ದು ನಾವು ಆತನ ವಾಕ್ಯದಲ್ಲಿ ಸಂತೋಷಪಡಬೇಕು ಎಂಬುದಾಗಿ. ಪ್ರಿಯರೇ, ಇಲ್ಲಿವರೆಗೆ ಧರ್ಮೋಪದೇಶಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸುವಂತೆ ದೇವರು ಮಾಡಿದಂಥ ಸಹಾಯಕ್ಕಾಗಿ ಆತನನ್ನು ಕೊಂಡಾಡುತ್ತಾ ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಧರ್ಮೋಪದೇಶಕಾಂಡ ಪುಸ್ತಕದ 18ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಯಾಜಕರು, ಪ್ರವಾದಿಗಳು, ನಿಜ ಪ್ರವಾದಿಯ ಪರೀಕ್ಷೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಜಕರನ್ನು ನೋಡಿಕೊಳ್ಳುವ ಕುರಿತ ನಿಯಮಗಳನ್ನು ದೇವರು ಕೊಡುತ್ತಿದ್ದಾನೆ. ಸೈತಾನನ ಶಕ್ತಿಯಿಂದ ನಡೆಸಲ್ಪಡುವ ಮೂರ್ತಿ ಪೂಜಕರ ಆಚಾರ ವಿಧಿಗಳ ಕುರಿತ ಎಚ್ಚರಿಕೆಯನ್ನು ನೀಡಿದ್ದಾನೆ. ಮುಂದಕ್ಕೆ ಪ್ರವಾದಿಗಳ ಕುರಿತಾದ ವಿಚಾರಗಳನ್ನೊಳಗೊಂಡ ಭಾಗವಿದೆ. ಇದು
ಧರ್ಮೋಪದೇಶ ಕಾಂಡದಲ್ಲೇ ಅತೀ ವಿಶೇಷವಾದ ಭಾಗವಾಗಿದೆ. ಬರಬೇಕಾದ ಪ್ರವಾದಿಯಾಗಿದ್ದ ಕರ್ತನಾದ ಯೇಸುಕ್ರಿಸ್ತನ ಕುರಿತಾದ ಪ್ರವಾದನೆಯೂ ಇದೆ. ಪ್ರವಾದಿಗಳ ಕುರಿತಾದ ಭಾಗದ ಅಂತ್ಯದಲ್ಲಿ ನಿಜವಾದ ಹಾಗೂ ಸುಳ್ಳು ಪ್ರವಾದಿಗಳ ವ್ಯತ್ಯಾಸ ಹಾಗೂ ಪರೀಕ್ಷೆಗಳ ಕುರಿತಾಗಿ ಹೇಳಲ್ಪಟ್ಟಿದೆ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ ಯಾಜಕರ ಯೋಗಕ್ಷೇಮ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಯಾಜಕರ ಸೇವೆ ಮಾಡುವ ಲೇವಿಯರಿಗಾಗಲಿ, ಲೇವಿ ಕುಲದವರಲ್ಲಿ ಯಾರಿಗೇ ಆಗಲಿ ಇತರ ಇಸ್ರಾಯೇಲರೊಡನೆ ಸ್ವಂತಕ್ಕಾಗಿ ಭೂಸ್ಥಿತಿ ದೊರೆಯುವುದಿಲ್ಲವಷ್ಟೇ. ಯೆಹೋವನಿಗೆ ಸಮರ್ಪಿಸಲ್ಪಡುವ ಹೋಮದ್ರವ್ಯಗಳು, ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದೆಲ್ಲವೂ ಅವರಿಗೆ ಜೀವನಾಧಾರ. ಸ್ವದೇಶಸ್ಥರೊಂದಿಗೆ ಅವರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಯೆಹೋವನು ಅವರಿಗೆ ಹೇಳಿದಂತೆ ತಾನೇ ಅವರಿಗೆ ಸ್ವಾಸ್ಥ್ಯವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾಜಕರು ಲೇವಿಯ ಕುಲದವರಿಗೆ ಸೇರಿದವರು. ಎಲ್ಲ ಲೇವಿಯರು ದೇವಾಲಯದ ಸೇವೆಯಲ್ಲಿ ನೇಮಕ ಮಾಡಲ್ಪಟ್ಟಿದ್ದಾರೆ. ಅವರಿಗೆ ಇಸ್ರಾಯೇಲ್ಯರಲ್ಲಿ ಯಾವ ಭೂಸ್ವಾಸ್ಥ್ಯವೂ ಇರುವುದಿಲ್ಲ. ದೇವರೇ ಅವರ ಸ್ವಾಸ್ಥ್ಯವಾಗಿದ್ದಾನೆ. ದೇವರು ಈ ರೀತಿಯಾಗಿ ಅವರಿಗೆ ಬೇಕಾದದನ್ನು ಒದಗಿಸಿದ್ದಾನೆ. ಪ್ರಿಯರೇ, ಅರಸನಿಗೆ ಅವನ ಸಂಬಳ ಹೇಗೆ ಬರುತ್ತದೆಂದು ದೇವರು ತಿಳಿಸಿಲ್ಲ. ಆದರೆ ಯಾಜಕರಿಗೆ ಅವರ ಆದಾಯ ಹೇಗೆ ಬರುತ್ತದೆಂಬುದನ್ನು ತಿಳಿಸಿದ್ದಾನೆ. ಹೀಗಿದ್ದರೂ ಸಭೆಯಲ್ಲಿ ಯಾವಾಗಲೂ ಬೋಧಕನ ಆದಾಯವು ಬಹಳ ಸೂಕ್ಷ್ಮವಾದ ಸಂಗತಿಯಾಗಿರುತ್ತದೆ. ದೇವರು ಅದನ್ನೂ ತಿಳಿಸಿರುತ್ತಾನೆ. ಆತನು ಹೇಳಿದ್ದಾನೆ, ಯಾಜಕರು ಇದನ್ನು ಹೊಂದಬೇಕಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 18ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಜನರ ಕಡೆಯಿಂದ ಯಾಜಕರು ಹೊಂದಬೇಕಾದವುಗಳು ಯಾವುದೆಂದರೆ, ದನಗಳಲ್ಲಿ ಆಗಲಿ ಆಡು ಕುರಿಗಳಲ್ಲಿ ಆಗಲಿ ಪಶುವನ್ನು ಕೊಯ್ದು ಯಜ್ಞ ಮಾಡುವವರೆಲ್ಲರೂ ಅದರ ಮುಂದೊಡೆಯನ್ನು 2 ದವಡೆಗಳನ್ನು ಕೋಷ್ಟವನ್ನು ಯಾಜಕರಿಗೆ ಕೊಡಬೇಕು. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳ ಪ್ರಥಮ ಫಲಗಳನ್ನು, ಮೊದಲನೆಯ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆಯನ್ನು ಅವರಿಗೆ ಕೊಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕುಲಗಳಲ್ಲಿ ಇವರನ್ನು, ಇವರ ತರುವಾಯ ಇವರ ಸಂತತಿಯವರನ್ನು ತನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಸೇವೆ ಮಾಡುವುದಕ್ಕೆ ತಾನೇ ನೇಮಿಸಿಕೊಂಡನಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಒಂದು ವಿಶೇಷವಾದ ಸೂತ್ರವನ್ನು ಇಲ್ಲಿ ನೇಮಕ ಮಾಡಿದ್ದಾನೆ. ಲೋಕದಲ್ಲಿ ದೇವರು ತನ್ನ ಕೆಲಸವನ್ನು ಮುಂದುವರಿಸಲು ಇದೇ ಕ್ರಮವನ್ನು ಅನುಸರಿಸುತ್ತಿದ್ದಾನೆ. ಲೋಕಕ್ಕೆ ದೇವರ ವಾಕ್ಯವನ್ನು ತಲುಪಿಸುವ ಕಾರ್ಯದಲ್ಲಿ ತಮ್ಮನ್ನೇ ಪೂರ್ಣವಾಗಿ ತೊಡಗಿಸಿಕೊಂಡವರಿಗೆ ತನ್ನ ಜನರು ಈ ರೀತಿ ಬೆಂಬಲ ಕೊಡಬೇಕೆಂದು ದೇವರು ಬಯಸುತ್ತಾನೆ. ಜನರು ಕುರಿಮಾಂಸವನ್ನು ಮನೆಗೆ ತಂದರೆ ಅದರ ಒಂದು ಭಾಗ ಸೇವಕರಿಗೆ ಸಲ್ಲತಕ್ಕದಾಗಿದೆ. ಆತನ ಮಾತಿನ ಅರ್ಥ ಇದಲ್ಲದಿರಬಹುದು, ಆದರೆ ಮೂಲ ಸೂತ್ರ ಇದೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ನಾವು ಆತನ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ ನಮ್ಮ ಜೀವಿತವು ಯಾವಾಗಲೂ ಆತನ ವಾಕ್ಯಕ್ಕೆ ಅನುಸಾರವಾಗಿ ಇರಬೇಕಾಗಿದೆ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಎಲ್ಲಿ ತಪ್ಪಿದ್ದೇವೆಂಬುದಾಗಿ ದೇವರಾತ್ಮನು ತಿಳಿಸಿದಾಗ ನಾವು ಆ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಜೀವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲ ಸಂಗಡ ಇರಲಿ. ದೇವರು ತನ್ನ ಜನರಿಗಾಗಿ, ಅರಸನಿಗಾಗಿ ಗೊತ್ತು ಮಾಡಿದ ನಿಯಮ ಸೂಚನೆಗಳನ್ನು ಧ್ಯಾನಿಸಿದೆವು. ಇಸ್ರಾಯೇಲರಿಗೆ 3 ಹಬ್ಬಗಳು ಅಂದರೆ ಜಾತ್ರೆಗಳು ಬಹಳ ಪ್ರಾಮುಖ್ಯವಾದವುಗಳಾಗಿದ್ದವು. ಎಲ್ಲ ಪುರುಷರು ವರ್ಷಕ್ಕೆ 3 ಆವರ್ತಿ ಯೆರೂಸಲೇಮಿನಲ್ಲಿ ಕರ್ತನ ಸನ್ನಿಧಿಯಲ್ಲಿ ಸಂತೋಷವಾಗಿ ಸೇರಿ ಬರಬೇಕಾಗಿತ್ತು. ಅರಸನಾದ ಸೊಲೊಮೋನನು ದೇವರ 3 ನಿಯಮಗಳನ್ನು ಮೀರಿ ಪಾಪ ಮಾಡಿದನು. ಆದ್ದರಿಂದ ನಾವಾದರೂ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಆತನಲ್ಲಿ ಸಂತೋಷಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಿ. ಇಹಲೋಕದ ನಮ್ಮ ಜೀವಿತದಲ್ಲಿ ನಾವು ಸುಕ್ಷೇಮ ಭದ್ರತೆಯಿಂದ ಜೀವಿಸುವುದಕ್ಕೆ ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಡು. ನಮ್ಮನ್ನು ಶುದ್ಧೀಕರಿಸುತ್ತಾ ಬಲಪಡಿಸುತ್ತಾ ನಿನ್ನ ವಾಕ್ಯಗಳಿಂದ ತುಂಬಿಸಿ ಯೇಸುವೆ ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ
ದಿನಾಲೂ ಮುಂದೆ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆ ಆಗಲಿ. ನಿನ್ನ ಶುಭವೂ ಕೃಪೆಯು ಯಾವಾಗಲೂ ನಮ್ಮನ್ನು ಹಿಂಬಾಲಿಸಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಅಪ್ಪಣೆ ಅಥವಾ ದೇವರ ವಾಕ್ಯಗಳನ್ನು ಉಲ್ಲಂಘಿಸುವವನು ನಾಶವಾಗುತ್ತಾನೆ, ಶಾಪಗ್ರಸ್ತನಾಗುತ್ತಾನೆ. ಇಂತಹ ಎಚ್ಚರಿಕೆಯ ಸತ್ಯಗಳನ್ನು ತಿಳಿಯಪಡಿಸುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.